ರಾಜ್ಕುಮಾರ್ ಅವ್ರು ಬಿಟ್ಟರೆ ಕಲಾವಿದರ ಮೇಲೆ ಅತಿ ಹೆಚ್ಚು ಪ್ರೀತಿ ಅನ್ನೋರು ವಿಷ್ಣುವರ್ಧನ್. ಎಲ್ಲಿವರೆಗಂದರೆ ರಾಜ್ಕುಮಾರ್ ಅವರು ಪಿಕ್ಚರ್ ಮಾಡಬೇಕಾದ್ರೆ ಕನ್ನಡದ ನಟರೇ ಇರಬೇಕು ಅಂತ ಹೇಳ್ತಾಯಿದ್ರು. ಅದೇ ರೀತಿ ವಿಷ್ಣುವರ್ಧನ್ ಅವರು ಸಹ ಪಾರ್ಟ್ ಮಾಡಬೇಕಾದ್ರೆ ಎಲ್ಲ ಕನ್ನಡದವರೇ ಇರಬೇಕು. ಆ ಸಮಯದಲ್ಲಿ ವಿಷ್ಣು ಅವ್ರ ಪಿಕ್ಚರಲ್ಲಿ ಅಂದರೆ ನಾವು ಗ್ಯಾರಂಟಿ ಅಷ್ಟೊಂದು ಪ್ರೀತಿ ಮಾಡ್ತಾಯಿದ್ರು. ಒಂದು ಪಕ್ಷ ನಾವು ಕಾಣದೇ ಇದ್ದರೆ ಕೇಳೋರು, ಆ ಬ್ಯಾಂಕ್ ಜನ ಅಂದರೆ ಹೇಳ್ರಿ ಅವನು, ಇಲ್ಲ ಸರ್ ಅವ್ರಿಗೆ ಪಾರ್ಟ್ ಇಲ್ಲ. ಏನು ಪಾರ್ಟ್ ಇಲ್ವಾ, ಹಾಕ್ರಿ ಅವ್ರಿಗೊಂದು ಪಾರ್ಟು. ಸಾರ್ ಈಗ ಸಣ್ಣ ಸಣ್ಣ ಪಾತ್ರ ಅವ್ರು ಮಾಡಲ್ಲ ಸರ್, ದೊಡ್ಡ ಪಾತ್ರಗಳು ಕರೀರಿ ಅವ್ರನ್ನ, ನಾನು ಮಾತಾಡ್ತೀನಿ ಅನ್ನೋರು. ಹಾಗಾಗಿ ಪ್ರತಿಯೊಂದು ಪಿಕ್ಚರಲ್ಲಿ ಕನ್ನಡದ ನಟರು ಇರಬೇಕು ಅಂತ ಅವ್ರ ಅಭಿಪ್ರಾಯ. ಮತ್ತು ಇನ್ನೊಂದೇನೆಂದರೆ ಈ ಊಟ ಅಂತಕ್ಕಂಥ ಪರಿಸ್ಥಿತಿ ಬಂದಾಗ ರಾಜ್ಕುಮಾರ್ ಅವರು ಹೇಗೆ ಪಾಲಿಸ್ತಾಯಿದ್ರೋ ಅದೇ ರೀತಿ ವಿಷ್ಣುವರ್ಧನ್ ಪಾಲಿಸೋರು. ಎಲ್ಲರೂ ಜೊತೆ ಊಟ ಕೂತ್ಕೊಳ್ಳೋರು, ಅವ್ರು ಏನು ತಿಂತಾರೆ ಅದನ್ನು ತಿನ್ನೋರು. ಅಕಸ್ಮಾತ್ ನಾವೇನಾದ್ರು ಸರ್ ನಮಗೆ ಕೇಳೋರು, ನಿನಗೇನು ಬೇಕಯ್ಯ, ಅಲ್ಲ ನಮಗೇನು ಬೇಡ ಸರ್, ಹೇಳ ಪರವಾಗಿಲ್ಲ ಇಂಥದ್ದು ಬೇಕು ಅನ್ನೋ ತರಿಸಿ ಕೊಟ್ಬಿಡೋರು. ಅವ್ರು ತಿಂತಿರಲಿಲ್ಲ. ಒಂದ್ಸರಿ ಮೈಸೂರಲ್ಲಿ ಶೂಟಿಂಗ್ ಆಗ ಒಂದು ದಿವಸ ನಾವೆಲ್ಲ ಹಿಂಗೆ ಕೂತು, ಜನಾರ್ದನ ಟೆನ್ನಿಸ್ ಕೃಷ್ಣ ನಾವಿಬ್ಬರಿದ್ವಿ, ಟೆನ್ನಿಸ್ ಕೃಷ್ಣ ನೀವು ರೂಮಿಗೆ ಬರಯ್ಯ ಅಂದರು. ಸರಿ, ಅವ್ರು ದಾದ ಪ್ರಕಾಶ್ ಮೆರಡಿನಲ್ಲಿ ಫೋನ್ ಮಾಡಿದ್ರು. ಸರಿ, ನಾವೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಹೋದ್ವಿ. ಕೂತ್ಕೊಂಡು ಅದು ಇದು ಇದೆಲ್ಲ ಮಾತಾಡ್ಕೊಂಡು, ಏನಪ್ಪ ತಿಂತೀರಾ, ಇಲ್ಲ ಸರ್ ನೀವೇನು ತಿಂತಾರೆ, ಇಲ್ಲ ನೀವೇನು ತಿಂತೀರ ಹೇಳಿ, ಈಗ ಏನಪ್ಪ ಗೊತ್ತಲ್ಲ ಆ ಚಿಕನ್ ಅಂತ ಅದು ಅಂತ ಹೇಳಿ ತಿಂದ್ವಿ. ಎಲ್ಲ ತಿಂದು ಮುಗಿದ್ಮೇಲೆ ಸರ್ ನೀವು ತಿನ್ನಲ್ವಾ, ಇಲ್ಲ ನಾನು ನಾನ್ ವೆಜ್ ಬಿಟ್ಬಿಟ್ಟಿದ್ದೀನಿ ಅಂದರು. ನಮ್ಮನ್ನು ತಿನ್ನಿಸಿದ್ರು. ಮಾರನೇ ದಿವಸ ಭಾನುವಾರ ಅವ್ರ ಫ್ರೆಂಡ್ ಮನೆ ಇದೆ ಒಂದು ಇಲ್ಲಿ ಮೈಸೂರಲ್ಲಿ. ನಮಗೆ ಶೂಟಿಂಗ್ ಮುಗಿದ ತಕ್ಷಣ ಹೇಳಿದ್ರೆ ಇವತ್ತು ಮಧ್ಯಾಹ್ನ ನಮ್ಮ ಫ್ರೆಂಡ್ ಮನೆ ಊಟಕ್ಕೆ ಹೋಗೋಣ ಅಂದರು. ಸರಿ ಎತ್ತದೆ ಅಲ್ಲಿ ಹೋದರೆ ಸರ್ ಭಾರತಿ ಮೇಡಮು ಇದ್ದರು ಆ ಮನೆಯಲ್ಲಿ. ಏನೇನು ವೆರೈಟಿ ಸರ್, ಚಿಕನ್ ಅಂತೆ, ಮಟನ್ನು, ಫಿಶ್ಶು, ಆಮೇಲೆ ಆ ಫಿಶ್ನಲ್ಲೇ ನಾನಾ ಥರ ವಿಧ ಎಲ್ಲ ಮಾಡಿಟ್ಬಿಡೋದು. ನಾವು ಇರೋದು 3 ಜನ, ಯಾರು ತಿನ್ನೋರು ಸರ್ ಇದನ್ನೆಲ್ಲ ಅಂತ ಹೇಳಿದೆ ನಾನು. ಇಲ್ಲ ತಿನ್ಬೇಕ್ರಿ, ನೀವು ತಿನ್ನಬೇಕು, ಚೆನ್ನಾಗಿರಬೇಕು ಅಂದರು. ಏನು ಸರ್ ಇದ್ರಿಗೆ ಒಂದೊಂದು ಐಟಮಲ್ಲಿ ಒಂದೊಂದು ಪೀಸ್ ತಿಂದರೆ ಸಾಕು ಹೊಟ್ಟೆ ತುಂಬೋಗ್ಬಿಡುತ್ತೆ, ಇದನ್ನು ಇಷ್ಟೊಂದು ತಿನ್ನೋಕ್ಕಾಗುತ್ತಾ ಸರ್ ಅಂತ. ಅಂದರೆ ತಿನ್ನೋರು ಕಂಡ್ರೆ ಭಾಳ ಪ್ರೀತಿ ಅವರಿಗೆ, ಭಾಳ ತಿನ್ನಿಸ್ತಾಯಿದ್ರು. ಹಾಗೆ ಕಲಾವಿದರಿಗೆ ಕಷ್ಟ ಅಂತ ಹೇಳಿದ್ರೆ ಅವ್ರಿಗೆ ಒಂದೇನೆಂದರೆ ಅವ್ರು ಏನೇ ದಾನ ಧರ್ಮ ಮಾಡಿದ್ರು ಬಹಿರಂಗವಾಗ್ತಿರಲಿಲ್ಲ. ಅವ್ರಿಗೆ ಬಲಗೈ ಕೊಟ್ಟಿರೋದು ಎಡಗೈ ಗೊತ್ತಾಗ್ತಿರಲಿಲ್ಲ, ಅಂಥ ವ್ಯಕ್ತಿ ಅವರು. ತುಂಬ ಪ್ರೀತಿ. ಭಾರತಿ ಮೇಡಮ್ ಅವರು ಅಷ್ಟೇ. ಆಗ ನಮ್ಮನ್ನೆಲ್ಲ ಪ್ರೀತಿಯಿಂದ ಮನೆಗೆ ಹೋಗ್ತಿದ್ದೆ ನಾನು. ಶೂಟಿಂಗಲ್ಲಿ ಅವ್ರ ಮನೆ ದಾಟೆ ಡಬ್ಬಿಂಗ್ ಹೋಗ್ಬೇಕಾಯ್ತು ಜೋಕಾಲಿಗೆ. ನಾನು ಆ ಕಡೆ ಹೋಗ್ಬೇಕಾರೆಲ್ಲ ಜಯನಗರದಲ್ಲಿ ಮನೆ ಅಲ್ವಾ, ಹೋಗಿ ಭೇಟಿ ಆಗ್ತಿದ್ದೆ ನಾನು. ವಿಷ್ಣುವರ್ಧನ್ ಇದ್ದಾಗೆಲ್ಲ ಹೋಗಿ ಇದ್ದಾಗ ಕಾಫಿ ಕುಡಿದು ಮಾತಾಡ್ಸ್ಕೊಂಡು, ಯಾಕೋ ಅಂದರೆ ಇಲ್ಲ ಸರ್ ಡಬ್ಬಿಂಗ್ ಹೋಗ್ತಾಯಿದ್ದೀನಿ ಜೋಕಾಲಿ ಅಂತ ಪಿಕ್ಚರ್ ಸೀರಿಯಲ್ಲು ಅಂತ ಬಂದೆ ಅಂತ. ಆ ರೀತಿ ಮನೆಗೆ ಹೋದಾಗ ನಾವು ಚಿತ್ರರಂಗದಲ್ಲಂತ ಪ್ರೀತಿಯಿಂದ ಕಾಣೋರು ಸರ್ ನಮ್ಮನ್ನು. ಅಂಥ ಮನುಷ್ಯ, ಯಾರಿಗೂ ಕೆಟ್ಟದ್ದು ಬಯಸೋನಲ್ಲ, ಎಲ್ಲ ಸ್ನೇಹ ಜೀವಿ. ಇವತ್ತಿಗೂ ಆ ಸ್ನೇಹ ಜೀವಿ ಅನ್ನೋ ಹೆಸರಲ್ಲಿ ಕ್ರಿಕೆಟ್ ಕ್ಲಬ್ ಓಪನ್ ಆಗಿದೆ ಅವ್ರದ್ದು. ಹಾಗಾಗಿ ಅದರಿಂದ ಎಷ್ಟೋ ಜನಕ್ಕೆ ಸಹಾಯನೂ ಮಾಡ್ತಾಯಿದ್ದಾರೆ. ಹಾಗಾಗಿ ಒಳ್ಳೆ ತುಂಬ ಮನುಷ್ಯ, ನಮಗೂ ಪ್ರೀತಿ ಇಷ್ಟವಾದಂಥ ಮನುಷ್ಯ ವಿಷ್ಣುವರ್ಧನ್ ಅವರು. ಆಮೇಲೆ ಅಣ್ಣವ್ರ ಜೊತೆಗೆ ಒಂದು ವಿಶೇಷವಾದ ಒಂದು ಸಂದರ್ಶನ ಇದೆ, ನಾನು ಇವತ್ತಿಗೂ ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ರಾಜ್ಕುಮಾರ್ ಅಂದರೆ ಒಂಥರ ಹಿಮಾಲಯ ಪರ್ವತ. ರಾಜ್ಕುಮಾರ್ ಜೊತೆ ನಾನು ಪಾಠ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಪಾಠ ಮಾಡಿದೆ. ಒಂದು 6 ಪಿಕ್ಚರ್ ಮಾಡಿದೆ ನಾನು. ಪರಶುರಾಮ, ಆಮೇಲೆ ಭಾಗ್ಯಲಕ್ಷ್ಮಿ ಬಾರಮ್ಮ, ಶ್ರುತಿ ಸೇರಿದಾಗ, ಅಪೂರ್ವ ಸಂಗಮ, ಮತ್ತು ಗುರಿ ಅಂತ ಇಷ್ಟು ಚಿತ್ರಗಳು ಮಾಡಿದೆ. ಈ ಗುರಿ ಚಿತ್ರ ಮಾಡಿದಾಗ ಒಂದು ಸನ್ನಿವೇಶ ನಡೀತು. ಇವತ್ತಿಗೂ ನಾನು ಆ ಮನುಷ್ಯ ಎಂಥವನು, ಎಂಥ ದೊಡ್ಡ ಮನುಷ್ಯ ಅವರು, ಒಂದು ಹಿಮಾಲಯ ಪರ್ವತನೇ ಅನ್ನೋದು ನನಗೆ ಅನಿಸ್ಬಿಡ್ತು. ಗುರಿ ಪಿಕ್ಚರು ಶೂಟಿಂಗ್ ಮುಗೀತು ನಂದು ಮತ್ತು ರಾಜ್ಕುಮಾರ್ ಸರ್ ಅದು. ಸರಿ, ಆಗೆಲ್ಲ ಸೌಂಡ್ ಟ್ರ್ಯಾಕ್ ಇತ್ತಲ್ಲ, ಬೂಮ್ ಅಂತಿದ್ರು, ಹಿಂಗೆ ಹಿಡಿತಾಯಿದ್ರು ಮೇಲೆ. ಸರಿ, ನಮ್ಮ ಶೂಟಿಂಗ್ ಮುಗಿದಾಗ ಇಂಜಿನಿಯರ್ ಬಂದು ಹೇಳಿದ್ರು, ಸರ್ ನಿಮ್ಮದು ಆ ಸೌಂಡು ಸರಿಯಾಗಿ ಬರಲಿಲ್ಲ ಅಣ್ಣವ್ರದ್ದು ಮತ್ತು ನಿಮ್ಮದು, ಅಣ್ಣವರಲ್ಲಿ ಕೂತಿದ್ದಾರೆ. ನಾನು ನಮಗೆ ಅವಾಗ ಎಲ್ಲಿ ಈ ಕ್ಯಾರವಾನ್ ಪಾರ್ವಾನ್ ಏನಿರಲಿಲ್ಲ ಸರ್, ಎಲ್ಲ ಮರದ ಕೆಳಗೆ ಕೂತ್ಕೋತಾ ಇದ್ವಿ. ರಾಜ್ಕುಮಾರು, ವಿಷ್ಣುವರ್ಧನ್ ಎಲ್ಲರೂ ನಾವು ಮರದ ಕೆಳಗೆ ಕೂತ್ಕೋತಾ ಇದ್ವಿ. ಈಗೇನೋ ಅದು ಕ್ಯಾರವಾನ್ ಬಂದುಬಿಟ್ಟಿದೆ. ಏನಿಲ್ಲ, ಒಂದು ಶಾರ್ಟ್ ಮುಗಿದ ತಕ್ಷಣ ಒಳಗೆ ಕೂತ್ಕೊಂಡ್ಬಿಡ್ತಾರೆ. ಈಗ ಆಗಿನ ಇರ್ತಕ್ಕಂಥ ಬಾಂಧವ್ಯ ಈಗಿಲ್ಲ ಸರ್. ನಾನೇ ಎಷ್ಟೋ ಸಹ ಪಿಕ್ಚರ್ಗೆ ಹೋಗ್ತೀನಲ್ಲ, ನಾನು ಹೀರೋ ಅಂತ ಯಾರು ಗೊತ್ತಿರಲ್ಲ, ಹೀರೋಯಿನ್ ಯಾರಂತ ಗೊತ್ತಿಲ್ಲ ಸರ್. ಆ ಸೀನ್ ನಡೆದಾಗ ಮಾತ್ರ ಗೊತ್ತಾಗುತ್ತೆ, ಓ ಇವರು ಅಂತ. ಆ ರೀತಿ ಆಗೋಗ್ಬಿಟ್ಟಿದೆ, ಬಾಂಧವ್ಯ ಬೆಳೀತಾ ಇಲ್ಲ. ಆದರೆ ಆಗ ನಾವೇ ಒಂದು ಸಿನಿಮಾ ಅಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೋತಾ ಇದ್ವಿ. ಅಣ್ಣವರು, ನಾವು, ನಮ್ಮ ಸೀನಿದ್ದಾಗ ನಾವು ಹೋಗ್ತಾಯಿದ್ವಿ, ಅವ್ರು ಸಿದ್ದಾಗ ಅವ್ರು ಹೋಗ್ತಾಯಿದ್ರು ಕೂತ. ಮತ್ತು ಈ ಡಬ್ಬಿಂಗ್ ಟೈಮ್ನಲ್ಲಿ, ಈಗ ಅದು ಡಿಜಿಟಲ್ ಬಿಡಿ,
ಯಾವಾಗ ಬಂದು ಯಾರು ಬೇಕಾದ್ರೂ ಬಂದು ಮಾತಾಡ್ಕೊಂಡು ಹೋಗ್ಬೋದು. ಆದರೆ ಹಾಗಲ್ಲ. ಅವತ್ತು ಡಬ್ಬಿಂಗ್ ಆಗಬೇಕಂದ್ರೆ 15 ದಿವಸ ಡಬ್ಬಿಂಗ್ ಅಂದರೆ 15 ದಿವಸ ನಾವು ಜೊತೆ ಇರ್ತಾಯಿದ್ವಿ. ಆ ಥರ ಒಂದು ಬಾಂಧವ್ಯ ಬೆಳೀತಾಯಿತ್ತು ನಮ್ಮಲ್ಲಿ, ಸೌಹಾರ್ದತೆ ಇತ್ತು. ಈಗ ಎಲ್ಲಿತ್ತು ಸರ್? ಸರಿ, ರಾಜ್ಕುಮಾರ್ ಅವರು ಅಲ್ಲಿದ್ದಾರೆ ಬನ್ನಿ ಅಂತ ಕರೆದ್ರು ಇಂಜಿನಿಯರು. ಸರಿ, ನಾನು ಎಲ್ಲೋ ಒಂದು ಕಲ್ ಬೆಂಚ್ ಮೇಲೆ ಕೂತು ಇನ್ನೇನು ಆಯ್ತು ಸರ್ ಬರ್ತೀನಿ ಅಂತ ಹಿಂಗೆ ಎದ್ದೆ. ರಾಜ್ಕುಮಾರು ಅಲ್ಲಿಂದ ನೋಡಿದ್ರು ಏನೋ ಗೊತ್ತಿಲ್ಲ, ಅಲ್ಲಿಂದಲೇ ರಾಜ್ಕುಮಾರ್ ಅವರು ಕೂತ್ಕೊಳ್ಳಿ ಅಲ್ಲೇ ಕೂತ್ಕೊಳ್ಳಿ, ನೀವು ಅಲ್ಲೇ ಕೂತ್ಕೊಳ್ಳಿ, ನಾನೇ ನಿಮ್ಮ ಹತ್ರ ಬರ್ತೀನಿ ಅಂದರು. ನನಗೆ ಏನು ಹೇಳ್ಬೋದು, ಬಂದು ಸರ್ ಕಲ್ ಬೆಂಚ್ ಮೇಲೆ ಕೂತಿದ್ದೆ, ಅವರು ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರು ಸರ್. ಕೂತು ಹೆಗಲ ಮುಖ ಯಾಕೆ ನೀವು ಮಾತಾಡಿ, ನಾನು ಮಾತಾಡ್ತಿದ್ರು. ನನಗೆ ಮಾತೇ ಬರಲಿಲ್ಲ ಸರ್. ಏನು ಸರ್, ಯಾರನ್ನ ದೇವರು ಅಂತ ನಾನು ಕಾಣ್ತಾ ಇದ್ನೋ ಅಂಥ ದೇವರೇ ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ಬಂದು ಮಾತಾಡು ಅಂತ ನಾನು ಏನು ಮಾತಾಡಲಿ ಸರ್? ನಾನು ಶವರಿಂಗ್ ಬಂದ್ಬಿಡ್ತು ನನಗೆ. ಅವರು ಯಾಕೆ ನಡುಕ್ತಾ ಇದ್ದೀರಾ? ನಾನು ನಿಮ್ಮ ಹಾಗೆ ಮನುಷ್ಯ, ನೀವು ನಟರು, ನಾನು ನಟನೆ, ಏನಿದೆ ಅದರಲ್ಲಿ, ಹೆದರಬೇಡಿ, ಧೈರ್ಯವಾಗಿ ಮಾತಾಡಿ ಅಂದರು. ನಾನು ಮಾತಾಡಿದೆ, ಅವರು ನನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ರು. ಲೆಕ್ಕ ಹಾಕಿದೆ ಸರ್, ಲೆಕ್ಕ ಹಾಕಿ ನಾನು ಅವಾಗಿನ್ನೂ ಕಲಾವಿದ ಅಂದರೆ ಏನೋ ಪಾಠ ಮಾಡ್ತಾಯಿದ್ದೆ. ಅಂಥ ಒಂದು ದೊಡ್ಡ ಕಲಾವಿದ, ಸಣ್ಣ ಕಲಾವಿದ ಅಂತ ಪರಿಗಣನೆ ಮಾಡಲಿಲ್ಲ ಸರ್. ಕಲಾವಿದರು ಅಂದರೆ ಒಂದೇ ಅಂತಕ್ಕಂಥದ್ದು ಭಾವನೆನ ಅವರು ತೋರಿಸ್ಕೊಟ್ರು. ಮತ್ತು ಟೈಮಿಂಗ್ಸ್ ಸರ್, ಈಗಿನ ಹೀರೋಗಳು ಬರೋದು 10 ಗಂಟೆ ಆಗುತ್ತೆ. ಹಾಗೆಲ್ಲ ರಾಜ್ಕುಮಾರ್ ಅವರು 7 ಗಂಟೆಗೆ ಇಂಥ ಸ್ಪಾಟ್ನಲ್ಲಿ ಮೇಕಪ್ ಸಮೇತ ರೆಡಿ ಆಗ್ತಿದ್ರು. ನಾವೇನು ಹೋಗ್ತಿರ್ಲಿಲ್ಲ ಸರ್, ನಾವೇ ಹೋಗ್ತಿರ್ಲಿಲ್ಲ. ಅಂಥ ಶಿಸ್ತಿನ ಮನುಷ್ಯ ಸರ್. 7 ಗಂಟೆ ರೆಡಿ ಅಂದರೆ 7 ಗಂಟೆಗೆ ರೆಡಿಯಾಗಿದ್ದು ಬಿಡೋರು. ಯಾರೂ ಇಲ್ಲದೆ ಇದ್ದರೆ ಅಲ್ಲಿ ಕುರ್ಚಿಯಾಗಿ ಕೂತ್ಕೊಂಡ್ಬಿಡಿರೋರು ಸ್ಪಾಟ್ನಲ್ಲಿ. ಅಂಥ ಒಂದು ನಿಯತ್ತು, ಅಂಥ ಒಂದು ಟೈಮಿಂಗ್ಸ್ ಪಿಕಪ್ ಮಾಡಿ. ಇವತ್ತು ನಾನು ಹೇಳ್ತೀನಿ, ಇವತ್ತಿನ ನಟರು ಒಂದೇ ಮಾತು ಹೇಳೋದು, ರಾಜ್ಕುಮಾರ್ ನೆನೆಸ್ಕೊಳ್ಳಿ, ಅವರ ಟೈಮಿಂಗ್ಸ್ ಸ್ಕಿಪ್ಪಪ್ ಮಾಡಿ ಅನ್ನೋದು. ಟೈಮಿಂಗ್ಸ್ ಸ್ಕಿಪ್ಪಪ್ ಮಾಡಿ ಮತ್ತು ಆ ಪಾತ್ರದಲ್ಲಿ ನುಗ್ಗಿ. ಯಾಕೆಂದರೆ ಆಗ ನಿರ್ಮಾಪಕ ಅನ್ನದಾತ ಸರ್. ನಿರ್ಮಾಪಕರು ಉಳಿಸಿದ್ರೆ ಅವನು ಇನ್ನೊಂದು ಪಿಕ್ಚರ್ ಮಾಡ್ತಾನೆ, ಇನ್ನೊಂದು 100 ಜನಕ್ಕೆ ಅನ್ನ ಸಿಗುತ್ತೆ ಅನ್ನೋ ಭಾವನೆ ರಾಜ್ಕುಮಾರ್ ಇರ್ತಿತ್ತು. ಹಾಗಾಗಿ ಅವರು ಯಾವಾಗಲೂ ನಿರ್ಮಾಪಕರನ್ನ ಅನ್ನದಾತ ಅಂತ ಕರೀತಾಯಿದ್ರು. ಆ ಒಂದು ಸನ್ನಿವೇಶ ಇವತ್ತಿಗೂ ನಾವು ಮರೆಯೋಕ್ಕಾಗ್ತಿಲ್ಲ. ಅಂಬರೀಷ್ ಹೆಗಲ ಮುಖ ಯಾಕೆ ಕೊಡೋದು, ಏನೋ ನಿನ್ನ ಅಕ್ಕನ ಸರಿ ಇದೆಯಾ ಅನ್ನೋರು. ಈ ಮಾತು ಹೇಳದೇ ಇದ್ದರೆ ನಮಗೆ ಸಮಾಧಾನ ಇಲ್ಲ. ಒಬ್ಬ ಬೋಟಿ ತರೋನೊಬ್ಬ, ತಲೆ ಮಾಂಸ ತರೋನೊಬ್ಬ, ಚಿಕನ್ ತರೋನೊಬ್ಬ, ಫಿಶ್ ತರೋನೊಬ್ಬ, ಒಬ್ಬ ಬಿಸಿ ಮುದ್ದೆ ಮಾಡ್ಕೊಂಬರೋನೊಬ್ಬ. ದಾನ ಧರ್ಮದಲ್ಲಿ ಎತ್ತಿದ ಕೈ, ಆದರೆ ಮರ್ತು ಬಿಡ್ತಾರೆ ಅಷ್ಟೇ. ಇನ್ನೊಂದು ವಿಷಯ, ನಮ್ಮ ಅಂಬರೀಷ್ ಅವ್ರ ಬಗ್ಗೆ ಹೇಳದೇ ಇದ್ದರೆ ನಮಗೆ ಸಮಾಧಾನ ಇಲ್ಲ. ಅಂಬರೀಷ್ ಅವರು ಮೊಟ್ಟ ಮೊದಲನೇ ಚಿತ್ರ ನಾಗರಾವು. ಆಗ ನಾನು ಹೊಳಲ್ಕೆರೆಯಲ್ಲಿದ್ದೆ. ಹೊಳಲ್ಕೆರೆಯಿದ್ದಾಗ ನಾವಿನ್ನೂ ಸಿನಿಮಾ ನಟರಾಗಿರಲಿಲ್ಲ, ಸಿನಿಮಾ ಥಿಯೇಟ್ರಲ್ಲಿದ್ದೆ. ಶೂಟಿಂಗು ಅಂತ ಚಿತ್ರದುರ್ಗಕ್ಕೆ ಬಂತು. ಶೂಟಿಂಗ್ ಬಂದಾಗ ನಾನೇ ಮಾಡಿದೆ. ನಮಗೆ ಆವಾಗ ಹುಮ್ಮಸ್ಸು, ಶೂಟಿಂಗ್ ನೋಡೋದು ಅಥವಾ ನಟರ ಜೊತೆ ಎಲ್ಲ ಪಳಗೋದು ಬಂದಿದೆ. ನಾನೇ ಮಾಡ್ತಿದ್ದೆ. ಪ್ರತಿದಿನ 7 ಗಂಟೆಗೆ ಹೊಳಲ್ಕೆರೆ ಬಿಟ್ಟು 9 ಗಂಟೆಗೆ ಸೀದಾ ಗುಡ್ಡಕ್ಕೆ ಹೋಗ್ಬಿಡ್ತಿದ್ದೆ, ಚಿತ್ರದುರ್ಗ ಬೆಟ್ಟಕ್ಕೆ. ಅಲ್ಲಿ ವಿಷ್ಣುವರ್ಧನ್, ಅಂಬರೀಷು ಎಲ್ಲ ಇರ್ತಿದ್ದೆ. ಆಗ ನನಗೆ ಪರಿಚಯ ಇಲ್ಲ. ಆಗ ಪ್ರೇಕ್ಷಕನಾಗಿ ನಾನಿನ್ನು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಅವರೆಲ್ಲ ಅಲ್ಲಿ ಐಬಿಲಿ ಉಳ್ಕೊಳ್ತಾಯಿದ್ರು, ಪರಿಚಯ ಇರಲಿಲ್ಲ. ಸರಿ, ನಾನು ಈ ರೀತಿ ಪರಿಚಯ ಇದ್ರಂದರೆ ಒಡನಾಟ ಇರಲಿಲ್ಲ, ಗೊತ್ತಿತ್ತು ಅಷ್ಟೇ ನಾನು. ಸರಿ, ಯಾವಾಗ ನಾನು ಚಿತ್ರರಂಗಕ್ಕೆ ಬಂದೋ ಆವಾಗ ಅವರಿಗೆ ಏನೋ ನೀನು ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆಯಲ್ಲ, ಎಲ್ಲ ನೋಡಿದ್ದೀನಿ ಅನ್ನಿಸ್ತೀಯಲ್ಲ. ಒಂದು ಸಹ ಚಿತ್ರದುರ್ಗದಲ್ಲಿ ಶೂಟಿಂಗ್ ನೋಡೋಕೆ ಬರ್ತಾಯಿದ್ದೆ ನಾನು, ನಿಮ್ಮ ಜೊತೆನೇ ಇದ್ನಲ್ಲ ಸರ್, ವಾಸವಿ ಮಾಲ್ನಲ್ಲಿ ಊಟಕ್ಕೆ ಕೂತಾಗ ನಾನು ಜೊತೆಗೆ ಇದ್ದಿದ್ದನಲ್ಲ ಸರ್ ಅಂತೆ. ಓಹೋ, ನೀನೇನಯ್ಯ ಅಂದರು. ಅಂಬರೀಷ್ ಅವ್ರ ಜೊತೆ ಭಾಳ ಪಿಕ್ಚರ್ಗಳು ಮಾಡಿದೆ ಸರ್ ನಾನು. ಅವ್ರ ಜೊತೆ ಅವ್ರು ಮಾಡದೇ ಇರೋ ಪಿಕ್ಚರೇ ಇಲ್ಲ, ಅಷ್ಟು ಪಿಕ್ಚರ್ ಮಾಡಿದೆ ಅವ್ರ ಜೊತೆ. ಒಂದೇನೆಂದರೆ ಅವ್ರದ್ದು ಒಂದು ಪ್ರೀತಿ, ಯಾರನ್ನೂ ಸಹ ಮರ್ಯಾದೆ ಕೊಟ್ಟು ಕರೀತಾ ಇರಲಿಲ್ಲ. ಯಾಕೆ ಅಂತೀರ? ಮರ್ಯಾದೆ ಕೊಟ್ಟರೆ ಅವ್ರ ಬಗ್ಗೆ ಏನೋ ಅನುಮಾನ ಇದೆ ಅನ್ನಂತ. ಯಾವಾಗ ಬೈದು ಮಾತಾಡಿಸ್ತಾರೋ ಆವಾಗಲೇ ನಮ್ಮ ಮೇಲೆ ಪ್ರೀತಿ ಇದೆಯಪ್ಪ ಅನ್ನೋರು. ಅಂಥ ವ್ಯಕ್ತಿ, ಬಟ್ ಭಾಳ ಸರಳವಾದ ವ್ಯಕ್ತಿ ಸರ್. ಅವರು ಅಷ್ಟೇ, ವಿಷ್ಣುವರ್ಧನ್ಗೆ ಮೈಸೂರು ಕಡೆ ಶೂಟಿಂಗ್ ಹೋಗ್ಬಿಟ್ರೆ ಸರ್, ಎಲ್ಲ ಮನೆಗಳಿಂದ ಕ್ಯಾರಿಯರ್ ಬಂದ್ಬಿಡೋದು ಸರ್, ಊಟದ್ದು. ಏನು 15-20 ಕ್ಯಾರಿಯರ್ ಬಂದ್ಬಿಡೋದು. ಒಬ್ಬ ಬೋಟಿ ತರೋನೊಬ್ಬ, ತಲೆ ಮಾಂಸ ತರೋನೊಬ್ಬ, ಚಿಕನ್ ತರೋನೊಬ್ಬ, ಫಿಶ್ ತರೋನೊಬ್ಬ, ಒಬ್ಬ ಬಿಸಿ ಮುದ್ದೆ ಮಾಡ್ಕೊಂಬರೋನೊಬ್ಬ. ಅಷ್ಟು ಪ್ರೀತಿ ಅವರಿಗೆ, ಮೈಸೂರು ಜನಗಳಿಗೆ ಅಂಬರೀಷ್ ಅಂದರೆ ಅಷ್ಟು ಪ್ರೀತಿ. ಅವರೇನು ತಿಂತಿರಲಿಲ್ಲ, 1-2 ತಿನ್ನೋದು. ನಮ್ಮನ್ನೆಲ್ಲ ಕೂರಿಸ್ಕೊಳ್ಳೋರು. ಏನು ನಾವು ಕಲಾವಿದರು ಇದ್ದೀವಿ, ಎಲ್ಲರೂ ಕೂರಿಸ್ಬಿಟ್ಟು ಎಲ್ಲರಿಗೂ ತಿನ್ರಯ್ಯ ಮಜಾ ಮಾಡ್ರಯ್ಯ ಅನ್ನೋರು. ಅಂಥ ವ್ಯಕ್ತಿ. ಮತ್ತು ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ.
ನಮ್ಗೆ ಗೊತ್ತಿಲ್ಲದಂಗಿದ್ರು ನಮ್ಮ ಡ್ರೈವರ್ಗಳಿಗೆ ಭಾಳ ಜನ ಸಹಾಯ ಮಾಡಿದೆ. ಎಷ್ಟೋ ಜನಕ್ಕೆ ಮದುವೆ ಮಾಡಿಸಿದ್ದಾರೆ. ನಮ್ಮ ಡ್ರೈವರ್ ಮಕ್ಕಳಿಗೆ ಮದುವೆ ಮಾಡಿಸಿದ್ದಾರೆ. ದಾನ ಧರ್ಮದಲ್ಲಿ ಎತ್ತಿದ ಕೈ. ಆದರೆ ಮರ್ತು ಬಿಡ್ತಾರೆ ಅಷ್ಟೇ. ಈಗ ನಿಮಗೆ ನನಗೇನೋ ಒಂದು 20,000 ಕೊಟ್ಟರೆ ಮರ್ತು ಬಿಡ್ತಾರೆ, ಕೊಟ್ಟಿದ್ದೀನಿ ಅನ್ನೋದು ಜ್ಞಾಪಕನೇ ಇರೋದಿಲ್ಲ ಅವ್ರಿಗೆ. ಆ ಥರ ವ್ಯಕ್ತಿ. ಆಮೇಲೆ ಭಾಳ ಪ್ರೀತಿ. ಯಾರನ್ನೇ ಕಂಡಲಿ ಚಿತ್ರರಂಗದಲ್ಲಿ ಒಬ್ಬ ಟೆಕ್ನಿಷಿಯನ್ ಕಂಡ್ರು ಭಾಳ ಪ್ರೀತಿ. ಹೆಗಲ ಕೈ ಹಾಕ್ಕೊಡೋರು. ಏನೋ ನೀನು ಅಕ್ಕನ್ ಸರಿ ಇದೆಯಾ ಅನ್ನೋರು. ಈ ಮಾತು ಹೇಳದೇ ಇದ್ದರೆ ನಮಗೆ ಸಮಾಧಾನ ಇಲ್ಲ. ಆ ರೀತಿ ಪ್ರೀತಿ ತೋರಿಸ್ತಾಯಿದ್ರು ನಮಗೆ. ಅಂಥ ವ್ಯಕ್ತಿ ನಿಜವಾಗಲೂ ಸಚಿವರಾದಾಗಲೂ ಅಷ್ಟೇ ನಾವು ಮನೆಗೆ ಹೋಗ್ತಾಯಿದ್ದೀವಿ. ಅವ್ರಿಗೆ ಭಾಳ ಒಂದು ಆಸೆ ಇತ್ತು, ನಮ್ಮ ಇಡೀ ಚಿತ್ರರಂಗಕ್ಕೆ ಒಂದು ವಸತಿ ಬಗ್ಗೆ ಒಂದು ಮಾಡಿಕೊಡ್ಬೇಕು ಅಂತ ಭಾಳ ಪ್ರಯತ್ನಪಟ್ಟರು. ಎಲ್ರಿಗೊಂದು ಮನೆ ಕಟ್ಕೊಡ್ಬೇಕು, ಎಲ್ರಿಗೊಂದು ಮನೆ ಆಗಬೇಕು ಅಂತ ಆ ವಸತಿ ಸಚಿವರು ಆಗಿದ್ರಲ್ಲ ಆವಾಗ ಭಾಳ ಪ್ರಯತ್ನಪಟ್ಟರು. ನಮ್ಮ ಅದೃಷ್ಟ, ನಮ್ಮ ಕರ್ನಾಟಕ ಕಲಾವಿದರ ತಂತ್ರಜ್ಞರಿಗೆ ಆ ಅದೃಷ್ಟ ಇಲ್ಲ ಅಂತ ಕಾಣುತ್ತೆ. ಇವತ್ತಿಗೂ ಕೆಲವರು ಮನೆ ಇಲ್ಲದಲೇ ಇದ್ವಿ. ಇದರ ಬಗ್ಗೆ ನಮ್ಮ ಅಶೋಕ್ ಅವರು ಭಾಳ ಹೋರಾಡಿದ್ರು. ಒಕ್ಕೂಟದ ಅಶೋಕ್ ಅವರು, ರವೀಂದ್ರ ಅವರು ಭಾಳ ಹೋರಾಡಿದ್ರು. ಎಲ್ರಿಗೂ ಒಂದು ಮನೆ ಮಾಡಿಕೊಡಿ, ಎಲ್ರಿಗೂ ಒಂದು ಮನೆ ಮಾಡಿಕೊಡಿ. ಕಲಾವಿದರು ಇವತ್ತು ಭಾಳ ಎಲ್ಲ ಬಾಡಿಗೆ ಮನೇಲಿ ಬಾಡಿಗೆ ಕಟ್ಟೋಕ್ಕಾಗದೆ ಇದ್ದಾರೆ ಅಂತ ಎಲ್ಲರೂ ಅವರು. ಅಂಬರೀಷರು ಸಹ ನಮಗೆ ಎಲ್ಲ ನಕ್ಷೆ ಎಲ್ಲ ತಂದು ತೋರಿಸಿ ಜಾಗನೂ ತೋರಿಸಿದ್ರು. ಇಂಥ ಜಾಗದಲ್ಲಿ ಎಲ್ಲರಿಗೂ ಕಟ್ಕೊಡ್ತೀನಿ ಒಂದೇ ಕಡೆ ಎಲ್ಲರಿಗೂ ಅಂತ. ಸರ್ಕಾರದ ನಿಯಮ ಏನಾಯಿತೋ ಏನೋ ಗೊತ್ತಿಲ್ಲ, ರಾಜೀನಾಮೆ ಕೊಟ್ಬಿಟ್ರು. ಆವಾಗಲಿಂದ ನಮ್ಮದು ಇವತ್ತಿಗೂ ಅದು ನಡೀತಾ ಇದೆ. ಅವ್ರು ಏನು ಹಾಕ್ಕೊಟ್ಟಂಥ ಇದನ್ನು ಇವತ್ತಿಗೂ ಸೋಮಣ್ಣನವರು ಹೇಳಿದ್ದಾರೆ. ಕಲಾವಿದರು ಎಲ್ಲ ತಂತ್ರಜ್ಞರಿಗೆ ಎಲ್ರಿಗೂ ಒಂದು ವಸತಿ ಯೋಜನೆ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಹಿಂಗೆ ಹೇಳ್ತಾ ಅನೇಕ ಸರ್ಕಾರಗಳೆಲ್ಲ ಬಂದು ಹೋದವು. ಯಾವ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡ್ತಾ ಆದರೂ ಅಂಬರೀಷ್ ಅವರು ಹಾಕಿಕೊಟ್ಟಂಥ ಈ ಒಂದು ಯೋಜನೆ ಸಾಕಾರವಾದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಒಂದು ಕೆಲಸ ಮಾಡಿದ್ದಾರೆ. ಅವರು ಅಕಸ್ಮಾತ್ ಇನ್ನೂ ಒಂದು 3 ವರ್ಷ ಸಚಿವರಾಗಿದ್ದರೆ ಆಗೋಗ್ಬಿಡ್ತಿತ್ತೋ ಏನೋ ನಮಗೆ ಗೊತ್ತಿಲ್ಲ. ಅಷ್ಟರೊಳಗೆ ರಾಜೀನಾಮೆ ಕೊಟ್ಟರು. ಮತ್ತು ರಾಜಕೀಯದ ಗೊಂದಲದಲ್ಲಿ ಏನೋ ಸಿಕ್ಕರು. ಅವರು ಸಾಯೋದಕ್ಕಿಂತ ಮುಂಚೆನೂ ನಾವು ಮನೆಗೆ ಹೋಗಿದ್ವಿ, ಹೊಸ ಸಚಿವರಾಗಿದ್ದಾಗ ಹೋಗಿದ್ವಿ. ಇದರ ಬಗ್ಗೆ ಕೇಳಿದಾಗ ಹೇಳಿದ್ರು, ಹೌದು ಖಂಡಿತ ಮಾಡ್ತೀನಿ, ನಾನು ಇಲ್ಲದೇ ಇದ್ರು ಏನಂತೆ ನಾನು ಫೋನ್ ಮಾಡ್ತೀನಿ ನಿಮಗೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಆಶ್ವಾಸ ಕೊಟ್ಟರು. ಆದರೆ ಆರೋಗ್ಯ ಅವರಿಗೆ ಬಿಡಲಿಲ್ಲ, ನಮ್ಮನ್ನೆಲ್ಲ ಬಿಟ್ಟೋದ್ರು. ಇಂಥ ಟೈಮ್ನಲ್ಲಿ ನಿಜವಾಗಲೂ ಅಷ್ಟೇ ನಮ್ಮ ದುರಾದೃಷ್ಟ ಸರ್, ಕರ್ನಾಟಕ ಕಲಾವಿದರು ದುರಾದೃಷ್ಟ. ಅಂಥ ವ್ಯಕ್ತಿ ಮಾಡಬೇಕಾದ ಯೋಜನೆ ಸಾಕಾರಗೊಳ್ಳಿಲ್ವಲ್ಲ ಅಂತ ಇವತ್ತಿಗೂ ನಮಗೆ ಭಾಳ ಬೇಜಾರಾಗ್ತಾಯಿದೆ.